Good evening, everybody. Myself, Soumya Hegde. This is Sankalp Learning Solution. Today, we are taking another subtopic in electrochemistry, that are batteries. Okay. One or more cell connected in series. Okay. ಬ್ಯಾಟ್ರಿಯ ಒಂದು ಜನರಲ್ ಡೆಫಿನೇಷನ್ ಏನ್ ಹೇಳುತ್ತೆ ಅಂದ್ರೆ ಒನ್ ಆರ್ ಮೋರ್ ಸೆಲ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ದು ಅ ಗ್ಯಾಲ್ವನಿಕ್ ಸೆಲ್ ವ್ಯಾರ್ ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಕೆಮಿಕಲ್ ಎನರ್ಜಿಯನ್ನ ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ ಒನ್ ಆರ್ ಮೋರ್ ಸೆಲ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆನಾ? ಸೊ ಇನ್ ಹೆಂಗಿರ್ಬೇಕು, ಒಂದು ಬ್ಯಾಟ್ರಿಯ ಕ್ವಾಲಿಟಿ ಏನಿರ್ಬೇಕು? ಲೈಟ್ ಇರ್ಬೇಕು. ಫಸ್ಟ್ ಏನಿರ್ಬೇಕು ಹೇಳಿ? ವೇಟ್ ಕಡಿಮೆ ಇರಬೇಕು, ಕಾಂಪ್ಯಾಕ್ಟ್, ಸೈಜ್ ದೊಡ್ಡದಿರಬಾರ್ದು. ವೋಲ್ಟೇಜ್ ಶುಡ್ ನಾಟ್ ವೇರಿ. ಓಕೆ, ಯಾವಾಗ ನೀವು ಬೇರೆ ಬೇರೆ ಕಂಡೀಷನ್ ಟೆಂಪರೇಚರ್ ಅನ್ನೆಲ್ಲ ಕೊಡ್ತಿರೋ ಅವಾಗ ಏನಾಗ್ಬಾರ್ದು ಹೇಳಿ? ವೋಲ್ಟೇಜ್ ಹೆಚ್ಚು ಕಡಿಮೆ ಆಗ್ಬಾರ್ದು, ವೇರಿ ಆಗ್ಬಾರ್ದು. ಓಕೆ, ಇನ್ನೊಂದು ರೀಚಾರ್ಜೇಬಲ್ ಇರ್ಬೇಕು. ನಾವೀಗ ಟಾಯ್ಸ್ ಅಲ್ಲಿ ಅಥವಾ ಟಾರ್ಚ್ ಅಲ್ಲಿ ಎಲ್ಲ ನಾವು ನೋಡ್ತೀವಿ ಅಲ್ವಾ ಬ್ಯಾಟ್ರೀಸ್ ಅನ್ನ. ಒನ್ಸ್ ಯೂಸ್ ಮಾಡ್ಬಿಟ್ರೆ ಅದನ್ನ ಎಸಿಬೇಕಾಗುತ್ತೆ, ಮತ್ತೆ ಮತ್ತೆ ಅದನ್ನ ಯೂಸ್ ಮಾಡಕ್ ಆಗಲ್ಲ ನಮ್ಗೆ. ಬಟ್ ರೀಚಾರ್ಜೇಬಲ್ ಬ್ಯಾಟ್ರೀಸಿಗೆ ಈಗ ತುಂಬಾ ಬೇಡಿಕೆ ಇದೆ. ಅಂದ್ರೆ ಒನ್ಸ್ ಅದು ಖಾಲಿ ಆಯ್ತು ಚಾರ್ಜು, ಮತ್ತೆ ನೀವ್ ಏನ್ ಮಾಡ್ತೀರಾ? ಒಂದು ಚಾರ್ಜಿಂಗ್ ಪಿನ್ ಅನ್ನ ಯೂಸ್ ಮಾಡ್ಕೊಂಡು ಮತ್ತೆ ಚಾರ್ಜ್ ಮಾಡ್ಕೊಂತೀರಾ, ಮತ್ತೆ ಯೂಸ್ ಮಾಡ್ತೀರಾ. ಹಿಂಗೆ ಲಾಸ್ಟ್ ಲಾಂಗರ್, ತುಂಬಾ ಬಾಳಿಕೆ ಬರುವಂತದ್ದು ಇರ್ಬೇಕು. ಲೆಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇರ್ಬೇಕು. ಅದಕ್ಕೆ ಈಸಿಲಿ ಡಿಸ್ಪೋಸೇಬಲ್, ಸ್ವಲ್ಪ ಹಾಳಾದ್ಮೇಲೂ ಈಸಿಯಾಗಿ ಡಿಸ್ಪೋಸ್ ಮಾಡೋ ಹಂಗಿರ್ಬೇಕು. ಇದೆಲ್ಲ ಕ್ವಾಲಿಟೀಸ್ ಏನಿರ್ಬೇಕು ಹೇಳಿ? ಒಂದು ಬ್ಯಾಟ್ರಿಗೆ ಇರ್ಬೇಕು ಅಂತ ನಾವು ನೋಡ್ತೀವಿ. ಫಸ್ಟ್ ಒನ್, ಪ್ರೈಮರಿ ಬ್ಯಾಟ್ರಿ. ಅ ಪ್ರೈಮರಿ ಸೆಲ್ ಇಸ್ ನಾನ್ ರೀಚಾರ್ಜೇಬಲ್ ಬ್ಯಾಟ್ರಿ. ಓಕೆ, ಸೊ ಡಿಸೈನ್ಡ್ ಫಾರ್ ಸಿಂಗಲ್ ಯೂಸ್ ಆಸ್ ಇಟ್ಸ್ ಇರ್ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್. ಏನಿರುತ್ತೆ? ಈ ಕೆಮಿಕಲ್ ರಿಯಾಕ್ಷನ್ ಇರ್ರಿವರ್ಸಿಬಲ್ ಆಗಿರುತ್ತೆ. ಎಕ್ಸಾಸ್ಟ್ಸ್ ಬ್ಯಾಟ್ರೀಸ್ ಕೆಮಿಕಲ್. ಬ್ಯಾಟ್ರಿಯ ಕೆಮಿಕಲ್ ಅನ್ನ ಏನ್ ಮಾಡುತ್ತೆ ಹೇಳಿ? ಎಕ್ಸಾಸ್ಟ್ ಮಾಡುತ್ತೆ ಅಂತ. ಓಕೆ, ಸೊ ದಿಸ್ ಇಸ್ ಇರ್ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್ ಇರುತ್ತೆ. ಅಂದ್ರೆ ಒನ್ಸ್ ನೀವು ಯೂಸ್ ಮಾಡಿದ್ಮೇಲೆ ಅದನ್ನ ಮತ್ತೆ ಪದೇ ಪದೇ ಯೂಸ್ ಮಾಡಕ್ಕೆ ಆಗೋದಿಲ್ಲ. ಓಕೆ, ಇಟ್ ಈಸ್ ಇರ್ರಿವರ್ಸಿಬಲ್ ಇನ್ ನೇಚರ್. ಓಕೆ, ಪ್ರೈಮರಿ ಬ್ಯಾಟ್ರೀಸ್ ಆಕರ್ಸ್ ಓನ್ಲಿ ಒನ್ಸ್. ಒಂದ್ಸಲ ಬಳಸಬಹುದು. ಆಫ್ಟರ್ ಯೂಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬ್ಯಾಟ್ರಿ ಬಿಕಮ್ಸ್ ಡೆಡ್. ಓಕೆ, ಒಂದು ಪೀರಿಯಡ್ ಆಫ್ ಟೈಮ್ ಆದ್ಮೇಲೆ ಆ ಬ್ಯಾಟ್ರಿಗೆ ಮತ್ತೆ ಏನಿರೋದಿಲ್ಲ ಹೇಳಿ? ಯೂಸ್ ಮಾಡಕ್ ಆಗೋದಿಲ್ಲ, ಅದು ಡೆಡ್ ಆಗ್ಬಿಡುತ್ತೆ. ಅಂಡ್ ಇಟ್ ಕೆನಾಟ್ ಬಿ ರಿಯೂಸ್ಡ್ ಅಗೇನ್. ಅಂದ್ರೆ ನಾನು ಹೇಳಿದ್ನಲ್ಲ, ಇಟ್ ಈಸ್ ಇರ್ರಿವರ್ಸಿಬಲ್. ಅಂದ್ರೆ ಅದೇ, ರಿವರ್ಸ್ ಮಾಡ್ಕೊಳಕ್ ಆಗಲ್ಲ, ಚಾರ್ಜ್ ಮಾಡ್ಕೊಳಕ್ ಆಗಲ್ಲ. ಒನ್ಸ್ ಯೂಸ್ ಆಯ್ತು ಅದು ಹೋಯ್ತು ಅಂತ. ಓಕೆ, ಪ್ರೈಮರಿ ಬ್ಯಾಟ್ರಿ. ಇಲ್ಲಿ ಎಲೆಕ್ಟ್ರೋಲೈಟ್ ಆಗಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ ಹೇಳಿ? NH4Cl ಮತ್ತೆ ZnCl2 ಅನ್ನ ಯೂಸ್ ಮಾಡ್ತೀವಿ. ಆನೋಡ್ ಅಲ್ಲಿ ಜಿಂಕ್ ಏನ್ ಮಾಡುತ್ತೆ? 2 ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ. ಅಂಡ್ ಕ್ಯಾಥೋಡ್ ಅಲ್ಲಿ ಇಲ್ಲಿ ಏನು ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಅಲ್ವಾ? ಈ MnO2 ಮತ್ತೆ 2NH4+ ಈ 2 ಇಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಓವರ್ ಆಲ್ ರಿಯಾಕ್ಷನ್ ಏನು? Mn2O3 + 2NH3 + H2O ನ ಕೊಡುತ್ತೆ. ಅಂದ್ರೆ ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಅಮೋನಿಯಾ ಪ್ಲಸ್ ವಾಟರ್ ನ ಕೊಡುತ್ತೆ. ಓಕೆ, ಪ್ರೈಮರಿ ಬ್ಯಾಟ್ರೀಸ್ ಮರ್ಕ್ಯುರಿ ಸೆಲ್. ಅಂದ್ರೆ ಮರ್ಕ್ಯುರಿ ಸೆಲ್ ಅಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, HgO + H2O + 2 ಇಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ? 2 ಇಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. Hg ಆಗಿ ಕನ್ವರ್ಟ್ ಆಗುತ್ತೆ, 2OH- ಉಳಿಯುತ್ತೆ. ಆ 2OH- ಏನ್ ಮಾಡುತ್ತೆ ಹೇಳಿ? ಜಿಂಕ್ ಜೊತೆಗೆ ರಿಯಾಕ್ಟ್ ಮಾಡಿ ಜಿಂಕ್ ಆಕ್ಸೈಡ್ ಅನ್ನ ಕೊಡುತ್ತೆ, ಪ್ಲಸ್ ವಾಟರ್ ಮಾಲಿಕ್ಯೂಲ್ ಪ್ಲಸ್ 2 ಇಲೆಕ್ಟ್ರಾನ್. ಆ 2 ಇಲೆಕ್ಟ್ರಾನ್ ಎಲ್ಲಿ ಯೂಸ್ ಆಗ್ತಿದೆ ಹೇಳಿ? ಕ್ಯಾಥೋಡ್ ಅಲ್ಲಿ ಯೂಸ್ ಆಗ್ತಿದೆ ಅಂತ. ಸೊ ಓವರ್ ಆಲ್ ರಿಯಾಕ್ಷನ್ ಅಲ್ಲಿ ಜಿಂಕ್ ಏನ್ ಮಾಡುತ್ತೆ ಹೇಳಿ? ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲೇನಾಗುತ್ತೆ? HgO ಏನಿದೆಯಲ್ಲ, ಮರ್ಕ್ಯೂರಿ ಆಕ್ಸೈಡ್ ಮರ್ಕ್ಯೂರಿ ಆಗಿ ಕನ್ವರ್ಟ್ ಆಗುತ್ತೆ. ಯಾವತ್ತು ಸೆಲ್ ಪೊಟೆನ್ಶಿಯಲ್ ಅಪ್ರಾಕ್ಸಿಮೇಟ್ಲಿ 1.35 ವ್ಯಾಟ್ ಇರುತ್ತೆ ಅಂಡ್ ರಿಮೇನ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ಇಟ್ಸ್ ಲೈಫ್. ಅದರ ಪೂರ್ತಿ ಲೈಫ್ ಅಲ್ಲಿ ಏನಿರುತ್ತೆ ಹೇಳಿದು? ಕಾನ್ಸ್ಟೆಂಟ್ ಇರುತ್ತೆ ಅಂತ. ಓಕೆ, ನಾವೊಂದು ಸಣ್ಣ ಬ್ಯಾಟ್ರಿ ಸೆಲ್ ಅನ್ನ ಕನ್ಸಿಡರ್ ಮಾಡಿ ನೀವು. ಅಲ್ಲಿ ಅದರ ವೋಲ್ಟೇಜ್ 1.35 ಅಂತ ಇರುತ್ತೆ ನೋಡಿ, ಅಷ್ಟೇ ಇರುತ್ತೆ. ಅದ್ರ ಏನ್ ಮಾಡಿದ್ರು ಚೇಂಜ್ ಮಾಡಕ್ ಆಗಲ್ಲ ಅಂತ ಅರ್ಥ ಅದು. ಓಕೆ, ಥ್ಯಾಂಕ್ ಯು.